अस्सलाम वालेकुम रहमतुल्लाहि वबरकातुहू। मेरा नाम चांद पाशा है। यादगीर यूनियन मालिक और मत मैकेनिक यूनियन से हम लोग बिलोंग करते हैं। आज यहाँ पर रेलवे स्टेशन पे आए हैं हम लोग। यहाँ एक एएसएम के हाथ में एक मेमोरेंडम दिए है। ये ट्रेन से एक्सप्रेस ट्रेन से यहाँ पर रुक रहे नहीं हैं। तकरीबन 12 ट्रेन से यादगीर होके जाते, मतलब यहाँ पर स्टॉप नहीं है। और एक दूसरी बात क्या है मालूम है, इंटरसिटी कोविड के टाइम पे बंद हो गया, अभी तक चालू करने का कोई ठिकाना नहीं है उनका। एक हम लोग मेमोरेंडम दिए है, 10 से 12 दिन का टाइम मांगे हैं वो लोग। इंशाल्लाह वो टाइम तक अगर कुछ ना कुछ करके दिए अच्छी बात है, नहीं बोले तो फिर से और एक मेमोरेंडम देने का इरादा है। ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 15 ವರ್ಷ ಗತಿಸಿದ್ರು ಕೂಡ ಈ ಸಣ್ಣ ಜಿಲ್ಲೆಯಲ್ಲಿ ಸಾಕಷ್ಟು ರೈಲ್ವೆಗೆ ಆದಾಯ ಇದ್ದರೂ ಕೂಡ ಏನಾದಂದರೆ ಸುಮಾರು 12 ಎಕ್ಸ್ಪ್ರೆಸ್ ಗಾಡಿ ನಿಂದಿರ್ತಾ ಇಲ್ಲ. ಒಂದು ಕೋವಿಡ್ ಟೈಮ್ನಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಇದು ಜನಸಾಮಾನ್ಯರಿಗೆ ದಿನನಿತ್ಯ ನರಕಯಾತನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಮಾನ್ಯ ರೈಲ್ವೆ ಸಚಿವರಿಗೆ ಮನವಿ ಕೊಟ್ಟಿವಿ, ಹಿಂದಕ್ಕೆ ಇರ್ತಕ್ಕಂಥ DRM ಮನವಿ ಕೊಟ್ಟರು ಕೂಡ ಎಚ್ಚೆತ್ಕೊಂಡಿಲ್ಲ. ಇವತ್ತೇನದ ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ಸ್ಟೇಷನ್ ಮಾಸ್ಟರ್ ಮುಖಾಂತರ ಗುಂತಕಲ್ DRM, ಸೋಲಾಪುರ DRM ಮತ್ತು ಸಿಕಿಂದ್ರಾಬಾದ್ DRMಗೆ ಮನವಿ ಸಲ್ಲಿಸಿವಿ. ಶೀಘ್ರದಲ್ಲೇ ಹಂತವಾಗಿ ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಈ ರೈಲ್ವೆ ಸ್ಟೇಷನ್ ಅಂದರೆ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾರ್ಪಡಬೇಕು. ಎಲ್ಲ ಕಡೆಗೆ ಏನದ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾಡ್ಬೇಕು. ಸಾಕಷ್ಟು ಕಲೆಕ್ಷನ್ ಇದ್ದರೂ ಕೂಡ ರೈಲ್ವೆ ಸ್ಟೇಷನ್ ಏನದ ಅಭಿವೃದ್ಧಿ ಆಗಿಲ್ಲ, ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸ ಆಗಬೇಕು. ರೈಲ್ವೆ ಸ್ಟೇಷನ್ದಲ್ಲಿ ಎಲ್ಲ ಸೌಲಭ್ಯಗಳನ್ನು ಸಿಗಬೇಕು ಮತ್ತು ಇಲ್ಲಿಂದ ಹೋಗ್ತಕ್ಕಂಥ ಗುಳೆ ಹೋಗ್ತಕ್ಕಂಥ ಜನಕ್ಕೆ ಪ್ರತಿ ಎಕ್ಸ್ಪ್ರೆಸ್ ಗಾಡಿಗೆ 2 ಜನರಲ್ ಬೋಗಿಯನ್ನು ಮಾಡಿ ಆ ಪ್ರಯಾಣಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಸಚಿವರು ಮಾಡಬೇಕಿಲ್ಲದ್ರೆ ಮುಂದೆ ಮತ್ತೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ರೈಲ್ವೆ ಸಚಿವರಿಗೆ, ಕೇಂದ್ರ ಸರ್ಕಾರಕ್ಕೆ ಮತ್ತು DRMಗಳಿಗೆ ಎಚ್ಚರಿಕೆ ನೀಡ್ತಿದ್ದೇನೆ.